ಸರ್ಕಾರಿ ಕೆಲಸ ಮಾಡದ ತಹಶೀಲ್ದಾರರಿಗೆ ತರಾಟೆಗೆ ತೆಗೆದುಕೊಂಡ ದಲಿತ ಸಂಘರ್ಷ ಸಮಿತಿ. ಹೌದು ವೀಕ್ಷಕರೇ, ಹುಣಸೂರು ತಾಲೂಕಿನ ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ದಲಿತ ಸಂಘರ್ಷ ಸಮಿತಿಯು ಸಂಘಟನೆಯ ನಾನಾ ರೀತಿ ಬೇಡಿಕೆಗಳನ್ನು ಇಟ್ಟು ಧರಣಿ ಹಾಗೆ ಕಾಲ್ನಡಿಗೆ ಹೋರಾಟ ಹೀಗೆ ಹಲವಾರು ಬೇಡಿಕೆಗಳನ್ನು ಇಟ್ಟು ಹೋರಾಟ ನಡೆಸಿದರು. ಈ ಹೋರಾಟದ ಪ್ರತಿಕ್ರಿಯೆಯಾಗಿ ಮಾನ್ಯ ಆಲಿ ಹುಣಸೂರು ತಾಲೂಕಿನ ತಹಶೀಲ್ದಾರ್ ಮಂಜುನಾಥ್ ರವರು ಯಾವುದೇ ಕೆಲಸಗಳನ್ನು ಈಡೇರಿಸುತ್ತಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿಯು ಆರೋಪಿಸಿ ಮಾಧ್ಯಮದೊಂದಿಗೆ ತರಾಟೆಗೆ ತೆಗೆದುಕೊಳ್ಳಲಾಯಿತು. ನಾನಾ ರೀತಿಯ ಬೇಡಿಕೆಗಳನ್ನ ಕಣ್ಮರೆಯಾಗಿವೆ. ಈ ಬೇಡಿಕೆಗಳನ್ನು ಇಟ್ಟಂತಹ ಪತ್ರಗಳು ಕೊಳೆಯುತ್ತಾ ಬರುತ್ತಿದೆ. 3 ವರ್ಷಗಳಾದರೂ ಯಾವುದೇ ರೀತಿಯ ಕ್ರಮ ಜರುಗಿಸದ ತಹಶೀಲ್ದಾರ್ ಅವರು ನಮ್ಮ ತಾಲೂಕಿಗೆ ಸರಿಯಾದ ರೀತಿಯ ಜನರಿಗೆ ಸ್ಪಂದಿಸುತ್ತಿಲ್ಲ ಎಂದು ಮಾನ್ಯ ದಲಿತ ಸಂಘರ್ಷ ಸಮಿತಿಯವರು ಆರೋಪಿಸಿದ್ದಾರೆ. ವರದಿ ಮಸೀಂ ಶರೀಫ್, NKS TV4. ತಹಸೀಲ್ದಾರ್ ಅವರೇ, ನಿಮ್ಮ ಹತ್ರ ಬಂದು ಸುಮಾರು ನೀವು ಎಷ್ಟು ವರ್ಷ ಆಯಿತು ಇಲ್ಲಿಗೆ ಬಂದು? ಅಲ್ಲಿವರೆಗೂ ನೀವು ಸಮಸ್ಯೆನ ಬಗೆಹರಿಸಿ ಅಂತ ನಿಮ್ಮ ಹತ್ರ ದಿನ ವಾರಕ್ಕೊಂದ್ಸಲ ಕಂಪಲ್ಸರಿ ನಿಮ್ಮನ್ನು ಭೇಟಿ ಆಯ್ತೀವಿ. ಇವತ್ತು ಮಂಜುನಾಥ ಬಡಾವಣೆಯಲ್ಲಿ ಅಂಗನವಾಡಿ ಕೇಂದ್ರವನ್ನು ಕಟ್ತಾ ಇದ್ದಾರೆ, ಅದನ್ನು ತೆರವುಗೊಳಿಸಿ ಅಂತ ನಿಮ್ಮ ಹತ್ರ ಎಷ್ಟಂತ ಬಂದ್ವಿ. ನೀವು ಯಾಕೆ ಇಲ್ಲಿವರೆಗೂ ತೆರವುಗೊಳಿಸೋಕ್ಕಾಗಲಿಲ್ಲ ನಿಮ್ದು? ರೀ ಮಂಜುನಾಥ್ರವ್ರೆ, ತಹಸೀಲ್ದಾರ್ ಸಾಹೇಬ್ರೆ, ಇವತ್ತುವರೆಗೂ ನೀವು ಬಡವನಿಗೆ ಇಲ್ಲ ಶ್ರೀಮಂತನಿಗೆ ಈ ಕಾಲ ಹೋಗಿ ಯಾವ ಕೆಲಸ ಮಾಡಿದ್ರಿ ಹೇಳ್ರಿ? ಒಪ್ಕೊಬಿಡ್ತೀನಿ ನಿಮಗೆ. ಬಡವ್ರಿಗೆ ಇಂಥ ದಿನ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳ್ರಿ ನೋಡವ. ಶ್ರೀಮಂತರು ಹೇಳ್ತಾರೆ, ಶ್ರೀಮಂತರು ನಾನು ಅಷ್ಟು ಕೊಟ್ಟೆ ಮಾಡಿಕೊಟ್ರು ನನಗೆ ಕೆಲಸ ಅಂತಂತಾರೆ. ಆಯಿತಾ? ಬಡವರು ಎಲ್ಲಿಂದ ಹೇಳೋಕ್ಕೆ ಸಾಧ್ಯ ಹೇಳ್ರಿ? ಈ ಜನಗಳು ಮಾತಾಡ್ತಿರೋದೇನು ಗೊತ್ತಾ? ನಮ್ಮ ತಹಶೀಲ್ದಾರರು ಹುಣಸೂರಿಗೆ ಬಂದ ಮೇಲೆ ದುಡ್ಡು ಈಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವ್ರೆ. ಇದು ಏನು ಹೇಳಿ, ತಹಸೀಲ್ದಾರರು ನಮ್ಮ ಹುಣಸೂರು ತಹಸೀಲ್ದಾರರು ದುಡ್ಡು ಈಸ್ಕೊಳ್ಳೋಕ್ಕೆ ಶುರು ಆಗ್ಬಿಟ್ಟವ್ರೆ ಅಂತ ಎಲ್ಲರೂ ಬಾಯಲು ಮಾತಿದು. ಆಯಿತಾ? ನೀವು ದುಡ್ಡು ಮಾಡೋಕ್ಕೆ ಬಂದಿದ್ದೀರೋ ಇಲ್ಲ ಕೆಲಸ ಮಾಡೋಕ್ಕೆ ಬಂದಿದ್ದೀರೋ ನನಗಂತೂ ಗೊತ್ತಾಯ್ತಾ ಇಲ್ಲ. ಇವತ್ತುವರೆಗೂ ನಾವು ಇಟ್ಟಿರುವಂಥ ಬೇಡಿಕೆನ ಯಾವ ದಿನ ಇಂಥ ದಿನ ಈಡೇರಿಸಿದ್ದೀನಿ ಅಂತ ಹೇಳಿ. ಆಯಿತಾ? ನೀವು ನಾವೆಲ್ಲ ಶರಣಾಗ್ಬಿಡ್ತೀವಿ, ಇಂಥ ಕೆಲಸನೇ ಮಾಡಿದ್ದೀರಿ ಸ್ವಾಮಿ ನೀವು, ಇಲ್ಲಿವರೆಗೂ ಇಂಥ ಒಳ್ಳೆ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಿ ಅಂತ ನಾವು ನಿಮ್ಮ ಇದನ್ನು ಶರಣಾಗ್ಬಿಡ್ತೀವಿ, ಈ ಥರ ಮಾಡಿದ್ದೀರಿ ಅಂತ. ಇವತ್ತುವರೆಗಾರು ಯಾವುದಾದ್ರೂ ಬೇಡಿಕೆ ಇಟ್ಟಿರೋದನ್ನ ನೆರವೇರಿಸಿದ್ದೀರಾ ಹೇಳಿ? ನೀವು ಇಂಥ ಕೆಲಸನೇ ಮಾಡಿದ್ದೀನಿ ನಾನು, ಬಡವ್ರಿಗೆ ಈ ಥರ ಕೆಲಸ ಮಾಡಿದ್ದೀನಿ, ಶ್ರೀಮಂತರಿಗೆ ನಾನು ಕೆಲಸನೇ ಮಾಡಿಲ್ಲ. ಆಯಿತಾ? ಇವತ್ತು ಶ್ರೀಮಂತ ಬರ್ತಾ ಇರೋದು ಒತ್ತುವರಿ ಬಡವ ಅಂತ ಒತ್ತುವರಿ ಮಾಡ್ಕೊಂಡು ಅದಕ್ಕೆ ಡಾಕ್ಯುಮೆಂಟ್ಸ್ ಮಾಡ್ಕೊಂಡವನೇ. ಅದೇ ಯಾಕೆ ಪರಿಸ್ಥಿತಿನೇ ಮಾಡ್ತಾಯಿಲ್ಲ ನೀವು? ಹಂಗಾರೆ ಎಷ್ಟು ಕೊಟ್ಟ ಶ್ರೀಮಂತ? ಬಡವ ಕೊಟ್ಟಿಲ್ಲ, ಅವನ ಕೈಲಿ ಆಗಲ್ಲ ಬಡವ ಕೊಡೋಕ್ಕೆ. ಅವನು ಕೂಲಿ ಮಾಡೋದೇ ಅವನ ಜೀವನ ಆಗೋಯ್ತದೆ. ಬೆಳಗ್ಗೆ ಹೋದವನು ಸಾಯಂಕಾಲಕ್ಕೆ ಕೂಲಿ ಮಾಡ್ಕೊಂಡು ಅವ್ನು ಊಟಕ್ಕೆ ಏನೋ ಮಾಡ್ಕೊತಾನೆ. ಶ್ರೀಮಂತ ಹಂಗಲ್ಲ, ಅವನೆಲ್ಲ ಯಾರ ತಲೆ ಮೇಲೆ ಕೈ ಮಡಗಿರ್ತಾನೆ, ದುಡ್ಡು ಬರ್ತಾ ಇರ್ತದೆ, ನಿಮಗೆ ತಂದು ಕೊಟ್ಬಿಡ್ತಾನೆ, ನೀವು ಕೆಲಸ ಮಾಡ್ತೀರಿ. ನಾನು ಹೇಳ್ತಾರ ಸ್ವಾಮಿ, ಜನಗಳು ಹೇಳ್ತಾವ್ರೆ, ನಾನು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಜನಗಳು ಹೇಳ್ತಾವ್ರೆ, ಜನಗಳು ಮಾತಾಡ್ತಾವ್ರೆ ಈ ವಿಚಾರವಾಗಿ. ಆಯಿತಾ? ದಯವಿಟ್ಟು ಇನ್ನು ಮುಂದೆಗೆ ಬಡವ್ರ ಕಡೆ ಗಮನ ಹರಿಸಿ. ಎಷ್ಟೋ ಜನ ಹೇಳ್ತಾ ಇದ್ದೀನಿ, ನಿವೇಶನಗಳಿಲ್ಲ, ಮನೆಗಳಿಲ್ಲ, ಎಷ್ಟೋ ಜನಗಳು ಸಡ್ಡು ಹೊಡ್ಕೊಂಡು ಜೀವನ ಮಾಡ್ತಾವ್ರೆ. ಇವತ್ತು ಡಾಕ್ಯುಮೆಂಟ್ಸ್ ಇರೋರು, 4-5 ಮನೆ ಕಟ್ಕೊಂಡಿರೋರು, ಅನುಕೂಲ ಅಂತ ಇರೋರು ಜಾಗನ ಇಟ್ಕೊಂಡವ್ರೆ. ಅದನ್ನು ಯಾಕೆ ಪರಿಶೀಲನೆ ಮಾಡ್ತಾಯಿಲ್ಲ? ನಾವು ತಾಲೂಕು ಆಫೀಸಲ್ಲಿ ದೂರನ್ನ ಕೊಟ್ಟಿದ್ದೀವಿ, ನಮಗೆ ಲೆಕ್ಕಾಚಾರ ಕೊಡಿ. ಒಬ್ಬೊಬ್ಬನ ಮನೆ ಬಡವನಿಗೆ 4 ಮನೇಲಿ ಬಾಡಿಗೆಗೆ ಬಿಟ್ಟವನೆ ಅಂಥವ್ನು ಬಂದು ಜಾಗ ಇಟ್ಕೊಂಡವನೇ, ಅವ್ರ ಪರಿಶೀಲನೆ ಮಾಡಿ ನಮಗೆ ಲೆಕ್ಕ ಕೊಡಿ ಅಂತ ಹೇಳ್ದು. ಇವತ್ತುವರೆಗೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಅದನ್ನು ದುಡ್ಡು ಇಸ್ಕೊಂಡಿದ್ದೀನಿ, ನಾವು ಕೊಡೋಕ್ಕಾಗಿಲ್ಲ ಅಂತ ಬಾಯ್ಬಿಟ್ಟೆ ಹೇಳಿ. ನಾವು ಅಲ್ಲಿಗೆ ಒಪ್ಕೋತೀವಿ, ದುಡ್ಡು ಇಸ್ಕೊಬಿಟ್ಟವ್ರೆ, ನಾವು ಅವರು ಬಾಯ್ಬಿಡ್ತಾಯಿಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ತೀವಿ ಹೊತ್ತಿಗೆ. ಅದನ್ನ ಹೇಳಿ ಸ್ವಾಮಿ. ಇವತ್ತುವರೆಗೂ ತಾಲೂಕು ಆಫೀಸಲ್ಲಿ ಯಾವುದೇ ಒಂದು ಕೆಲಸಗಳು ಆಗ್ತಾಯಿಲ್ಲ. ಕೃಷ್ಣ ಬೈರೇಗೌಡರು ಅಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಜನರ ಕಷ್ಟ ಸುಖನ ಏನಾಗೈತೆ ಏನು ಬಂದು ಪರಿಶೀಲನೆ ಮಾಡಿ ಅವ್ರು ಅಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ನ್ಯಾಯ ಇರುತ್ತೆ. ನಾವು ಇವತ್ತುವರೆಗೂ ನಮ್ಮ ಡಾಕ್ಯುಮೆಂಟ್ಸು ಇಷ್ಟೊಂದು ಮಾಡಿಬಿಟ್ಟಿದ್ದೀವಿ ಅಂತಾರೆ. ಇಷ್ಟು ಮಾಡಿ ಸ್ವಾಮಿ, ಇಷ್ಟು ಬೇಡ ನಮಗೆ, ಇಷ್ಟು ಮಾಡಿ.
ಇಷ್ಟೇ ಸಾಕು ನಮಗೆ ಮಾಡೋದು. ನಾವು ಇಷ್ಟು ಮಾಡಿಬಿಟ್ರೆ ತೃಪ್ತಿಕರ್ತರಾಗ್ತೀವಿ ನಾವು. ಇಷ್ಟು ಬೇಡಿ ನಮಗೆ, ಇಷ್ಟೇ ಸಾಕು. ಫುಟ್ಪಾತಲ್ಲಿ ಮಲಗಿರೋರ ಕಷ್ಟನ ನೋಡಿ ನೀವು ಬಂದು. ಅವ್ರಿಗೆ ಮನೆ ಮಠಗಳಿಲ್ಲ ಆಯಿತಾ. ಇವಾಗ 4-5 ಮನೆಗಳನ್ನ ಕಟ್ಕೊಂಡು ಬಾಡಿಗೆ ಬಿಟ್ಕೊಂಡವನ, ಅವ್ನು ಸರ್ಕಾರಿ ಜಾಗನ ಇಟ್ಕೊಂಡವನಲ್ಲ, ಅವ್ನು ತೆರವುಗೊಳಿಸ್ಬಿಟ್ಟು ಮಲಗಿರೋನ ಕರ್ಕೊಬಂದು ಕೊಡಿಸಿ. ಆವಾಗ ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ತಹಸೀಲ್ದಾರ್ ಸಾಹೇಬರು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀರಿ ಸರ್ ಅಂದ್ಬಿಟ್ಟು ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಅವಾಗ ನೀವು ತಹಸೀಲ್ದಾರ್ ಸ್ಥಾನಕ್ಕೆ ಬಂದಿರೋದಕ್ಕೂ ಒಂದು ಜವಾಬ್ದಾರಿಯುತವಾಗೂ ನಿಮಗೆ ಗೌರವ ಸಿಗುತ್ತೆ ಆಯಿತಾ. ದಯವಿಟ್ಟು ಇನ್ನು ಮುಂದೆ ನೀವು ಯಾವುದೇ ನೀವು ಹುಣಸೂರ್ಲಿ ಇರ್ತೀರೋ ಇಲ್ಲ ಬೇರೆ ಕಡೆಗೆ ಹೋಗ್ತಿರೋ, ದಯವಿಟ್ಟು ನಿಮ್ಗೆ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಬಡವರ ಕಡೆ ಗಮನ ಹರಿಸಿ, ಸರ್ಕಾರಿ ಜಾಗಗಳನ್ನ ತೆರವುಗೊಳಿಸಿ. ಯಾರು ಈಗ ಇದು ಬಡವ್ರ ಬಗ್ಗರಿದ್ದಾರೋ, ಈಗ ನಿವೇಶನಗಳಿಲ್ವೋ, ಇಲ್ಲ ಬಾಡಿಗೆದಾರರು ಇದ್ದಾರೋ, ಇಲ್ಲ ಫುಟ್ಪಾತಲ್ಲಿ ಮಲಗಿದಾರೋ, ಅವರೆಲ್ಲ ಪರಿಶೀಲನೆ ಮಾಡಿ. ನೀವು ಪರಿಶೀಲನೆ ಮಾಡೋಕ್ಕಾಗಲಿಲ್ಲ ಅಂದರೂ ನಮ್ಮ ಸಂಘಟನೆಯವರು ಇಂಥದ್ದನ್ನ ಇಷ್ಟು ಜನಕ್ಕೆ ಮನೆಗಳಿಲ್ಲ, ಇಷ್ಟು ಜನಗಳಿಗೆ ಗುಡ್ಸಾಕ ಜಾಗ ಬೇಕು ಅಂದ್ಬಿಟ್ಟು ನಾವು ದೂರು ಕೊಡ್ತೀವಲ್ಲ, ಅದನ್ನು ಕರ್ಕೊಬಂದು ಕೊಡಿಸಿ. ಅದಕ್ಕೊಂದು ಉನ್ನತವಾದ ಸ್ಥಾನ ಸಿಗುತ್ತೆ ನಿಮಗೆ. ಯಾವನೋ ದುಡ್ಡು ಕೊಡ್ತೇನೆ ಅಂತ ಅಂದ್ಬಿಟ್ಟು ನೀವು ಮಾರ್ತಾ ಇದ್ದವ್ರೆ. ಒಂದೊಂದು ಜಾಗಕ್ಕೆ ಇಷ್ಟು ಫಿಕ್ಸು ಅಂತ ಮಾಡ್ಕೊಂಡು ಸರ್ಕಾರಿ ಜಾಗನ ಕೊಡ್ತವ್ರೆ. ಅವ್ರ ಮೇಲೆ ನಿಮ್ಮ ಕೈಲಿ ಕ್ರಮ ತಗೊಳಕ್ಕಾಗಿಲ್ಲ. ಅವ್ರ ಜೊತೆನೇ ಸಾಮೀಲಾಗ್ಬಿಟ್ಟಿದ್ದೀರಿ. ಅದ್ರ ಬಿಡಿ ಸಾಮೀಲಾಗತ್ನಾ. ಇನ್ನು ಮುಂದೇನಾದರೂ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ ಆಯಿತಾ. ನೀವು ಇವತ್ತುವರೆಗೂ ಆದದ್ದು ಮರೆತು ಬಿಡಿ ಆಯಿತು. ಈಗ ನಾವೇನು ದೂರು ಕೊಟ್ಟಿದ್ದೀವೋ ಅದನ್ನು ದಯವಿಟ್ಟು ನೀವು ಒಂದು ಬಡವರ ಕಡೆ ಗಮನ ಕೊಟ್ಟು, ನಾವು ದೂರದಾರರು ಇದ್ದೀವಲ್ಲ, ಏನು ದೂರದಾರರು ಇದ್ದೀವಿ ಅವ್ರಿಗೆ ಒಂದು ಗೌರವ ಕೊಟ್ಟು ಈ ಕೆಲಸವನ್ನು ಮಾಡೋದನ್ನ ಕಲ್ತ್ಕೊಳ್ಳಿ. ಈ ಸಂದರ್ಭದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಚಾರ ಬಂದು ದೊಡ್ಡ ಚಿಕ್ಕುಣಸೂರು ಸರ್ವೆ ನಂಬರು 99-96 ವಿಚಾರವಾಗಿ ಇವತ್ತು ಸರ್ವೆಯವರು ಕೂಡ ಸುಮಾರು 11 ವರ್ಷಗಳಿಂದನೂ ಸರ್ವೆ ಮಾಡ್ತಾಯಿದ್ದಾರೆ. ಅಲ್ಲಿ ದೂರದಾರರು ಏನಿದ್ದಾರೆ, ದೂರದಾರರು ಅಥವಾ ಹಾಗೂ ರಾಜು ಅವರೇ ಇರ್ಬೋದು, ಯಾರು ಒತ್ತುವರಿ ಮಾಡ್ಕೊಂಡವ್ರೆ ಅನ್ನೋದು ಇವತ್ತುವರೆಗೂ 11 ವರ್ಷದೊಂದಿರು ಇವತ್ತುವರೆಗೂ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ ಯೋಗ್ಯತೆಗೆ. ನೀವು ಏನು ಸರ್ವೆ ಮಾಡ್ತಾಯಿದ್ದೀರಿ? ಆಧುನಿಕ ಸರ್ವೆ ಅಂತ ಬರ್ತೀರಾ ಕೃಷ್ಣ ಬೈರೇಗೌಡ ಸರ್. ನೀವು ಆಧುನಿಕ ಸರ್ವೆಯನ್ನು ವಿತರಣೆ ಮಾಡಿದ್ದೀವಿ ಅಂತ ಬೆಂಗಳೂರಲ್ಲಿ ಕೂತ್ಕೊಂಡು ನೀವು ಮಾತಾಡ್ತೀರಾ. ಇಲ್ಲಿ ನೋಡಿದ್ರೆ ಸರ್ವೆಯವ್ರು ಬಂದು ಆಧುನಿಕ ಸರ್ವೆಯನ್ನು ತಗೊಬರ್ತಾರೆ, ಅದಕ್ಕೆ ಬಾಡಿಗೆ ಕೊಡಬೇಕು ಅಂತ ರೈತರ ಹತ್ರ ದುಡ್ಡು ವಸೂಲಿ ಮಾಡ್ತಾವ್ರೆ. ಇಲ್ಲ ನೀವು ಇದ್ರ ಬಗ್ಗೆ ಯಂತ್ರೋಪಕರಣಗಳಿಗೆ ಶಾಮೀಲಾಗಿ ಎಲ್ಲೋ ಮಾರ್ಕೊಂಡು ನೀರು ಕುಡಿದು ಇದು ಮಾಡ್ಕೊಂಡಿದ್ದೀರಾ. ನೀವು ಹಂಗಂದ ಮೇಲೆ ನೀವು ಕೊಟ್ಟಿದ್ದೀವಿ ಅಂದಮೇಲೆ ಬನ್ನಿ ಹುಣಸೂರಿಗೆ, ಅದು ಎಲ್ಲಿ ಆಧುನೀಕರಣ ಯಂತ್ರೋಪಕರಣಗಳು ಎಲ್ಲಿದೆ ಅಂತ ಪರಿಶೀಲನೆ ಮಾಡಿ. ಅದು ಆಗಲ್ಲ ನಿಮ್ಮ ಕೈಲಿ. ಇವತ್ತುವರೆಗೂ ಸರ್ವೆಯವ್ರು ಬರ್ತಾರೆ. ಇವತ್ತು 11 ಬಾರಿ ಸರ್ವೆ ಆಗಿದೆ. ಇಲ್ಲ ರಾಜು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರ, ಇಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾನ, ಅದನ್ನ ಪರಿಶೀಲನೆಗೆ ಎಷ್ಟು ದಿನ ಬೇಕು ನಿಮಗೆ? ಅದನ್ನು ಕರೆಕ್ಟಾಗಿದೆ ಅಂತ ಎಷ್ಟು ವರ್ಷ ಬೇಕು ನಿಮ್ಗಳಿಗೆ? ನಿಮಗೆ ಸಂಬಳ ತೊಗೋತಾ ಇದ್ದೀರಲ್ಲ ವರ್ಷ ಬಗ್ಗೆ, ನಿಮ್ಗೆ ಏನಕ್ಕೆ ಸಂಬಳ? ಒಬ್ಬ ವ್ಯಕ್ತಿ ಒತ್ತುವರಿ ಮಾಡ್ಕೊಂಡಿದ್ದಾನೆ ಅಂತ ತಿಳ್ಸೋಕ್ಕಾಗಿಲ್ಲ ನಿಮಗೆ. GD ಅವ್ರು ಬಂದಿದ್ದಾರೆ, GD ಅವರು ಬಂದು ಯಂತ್ರೋಪಕರಣ ಅಂತ ತೊಗೊಬರ್ತಾರೆ, ಚೈನ್ ಹಿಡ್ಕೊಂಬರ್ತಾರೆ. ಯಂತ್ರೋಪಕರಣ ಎಲ್ಲೋಯ್ತು ಹಾಗಾದರೆ? ಯಂತ್ರೋಪಕರಣ ತಗೋಬತ್ತೀನಿ ಅಂತ ಹೇಳ್ತಾರೆ, ಅವರು ಇನ್ನೊಬ್ಬರಿಗೆ ಬಾಡಿಗೆ ಕೊಡಬೇಕು ಅಂತ ಜನರ ಹತ್ರ ದುಡ್ಡು ವಸೂಲಿ ಮಾಡ್ತಾರೆ. ಅದು ಹೋಗಲಿ, ಹಾಳಾಗೋಗಲಿ. ಈಗ 11 ವರ್ಷದಿಂದ ಸರ್ವೆ ಮಾಡಿದ್ದೀರಲ್ಲ, ಒಬ್ಬ ಒತ್ತುವರಿ ಆಗಿದ್ದಾನೆ ಅಂತ ಯಾಕೆ ಇಲ್ಲಿವರೆಗೂ ಇದು ಮಾಡ್ಕೊಂಡಿಲ್ಲ? ತಾರತಮ್ಯ ಹೊಡ್ತಾ ಇದ್ದೀರಲ್ಲ ಯಾಕೆ ಸರ್ವೆಯವರು? ನಿಮ್ಮ ಕಡೆಗೆ ತಾಕತ್ತಿಲ್ವಾ ಮಠಕ್ಕೆ? ಅದು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಗುರುತಿಸ್ಲಿ. ಇಲ್ಲ ರಾಜು ಅವ್ರು ಒತ್ತುವರಿ ಮಾಡ್ಕೊಂಡವರು, ಇಲ್ಲ ದೂರದಾನ ಒತ್ತುವರಿ ಮಾಡ್ಕೊಂಡವನು, ಯಾಕೆ ನಿಮ್ಮ ಕೈಲಿ ಹೇಳೋಕ್ಕಾಗಲ್ವಾ? ನಿಮ್ಗೆ ಮನಸ್ಥಿತಿ ಇಲ್ವಾ ಅದು? ಇಲ್ಲ ಎಷ್ಟೋ ದುಡ್ಡು ತಿಂದ್ಬಿಟ್ಟಿದ್ದೀರಾ ನೀವು? ಅದನ್ನಾದರೂ ಹೇಳಿ, ನಾವು ಇಷ್ಟು ದುಡ್ಡನ್ನು ತಿಂದಿದ್ದೀವಿ, ನಮ್ಮ ಕೈಲಿ ಆಗಲ್ಲ ಮಾಡೋಕ್ಕೆ ಅಂತ ಹೇಳಿ ಅದನ್ನಾದ್ರೂ ಒಪ್ಕೊಳ್ಳಿ. ಇವತ್ತವರೆಗೂ ತಹಸೀಲ್ದಾರ್ ಯಾಕೆ? ಈಗ ಒತ್ತುವರಿ ಎಷ್ಟೊಂದು ಜಮೀನುಗಳಿದೆ, ಯಾಕೆ ಮಾಡ್ತಾಯಿಲ್ಲ ತಹಸೀಲ್ದಾರರು? ಎಲ್ಲ ಶಾಮೀಲಾಗಿದ್ದಾರಾ? ತಹಸೀಲ್ದಾರು ಕೂಡ ಶಾಮೀಲಾಗಿದ್ದಾರಾ? ಇಲ್ಲ ಧೈರ್ಯವಲ್ಲ ನಿಮಗೆ ಬಿಡ್ಸೋಕ್ಕೆ? ಒತ್ತುವರಿದಾರನ್ನ ಬಿಡಿಸ್ಲಿಕ್ಕೆ ಧೈರ್ಯ ಇಲ್ವಾ? ಸರ್ಕಾರಿ ಜಮೀನನ್ನ ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳ್ಬಿಡಿ. ನಮ್ಮ ಕೈಲಿ ಆಗಲ್ಲಪ್ಪ, ನಾವು ಸುಮ್ಮನೆ ಬಂದು ಕೂತಿರೋದು ಅಂತ ಹೇಳ್ಬಿಡಿ, ಅದನ್ನು ಒಪ್ಕೊಬಿಡಿ. ಅದು ಆಗಲ್ವಾ ನಿಮ್ಮ ಕೈಲಿ? ನೀವು ಯಾಕಿದ್ದೀರಾ ಮತ್ತೆ ಸರ್ಕಾರಿ ಕೆಲಸದಲ್ಲಿ? ನಾವು ಯಾಕಿದ್ದೀರಾ ಹೇಳಿ? ಇಲ್ಲ ರಾಜಾರಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ, ಏನೋ ಆಗುತ್ತೆ. ಇಲ್ಲ ರೈತ ಎಲ್ಲ ಏನಾದರೂ ಮಾಡ್ಕೊತಾನೆ. ಸರಿಯಾದ ರೀತಿಯಲ್ಲಿ ನೀವು ಮಂಜುನಾಥ ತಹಸೀಲ್ದಾರ್ ಅವರೇ, ಅಂಬೇಡ್ಕರ್ ನಗರದಲ್ಲಿ ಅಂಗನವಾಡಿ ಕೇಂದ್ರವನ್ನು ಕಟ್ಟೋ ಜಾಗದಲ್ಲಿ ದೇವಸ್ಥಾನ ಕಟ್ತಾ ಇದ್ದೀರಂತ, ನೀವು ಕಟ್ಟೋ ಮುಖಾಂತರನೇ ಕಟ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ದೂರು ಕೊಟ್ವಿ. ನೀವು ಹೇಳಿದ್ರಿ ನಾನು ತೆರವುಗೊಳಿಸ್ಬಿಡ್ತೀನಿ ಅಂದರೆ, ಯಾಕ್ರಿ ತೆರವುಗೊಳಿಸೋಕ್ಕಾಗಿಲ್ಲ ನಿಮ್ಮ ಕೈಲಿ?
ಯೋಗ್ಯತೆ ಅಲ್ವೇನ್ರಿ ನಿಮಗೆ ತೆರವುಗೊಳ್ಸೋಕ್ಕೆ? ಹಾಂ, ಬನ್ನಿರಿ. ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ರಾಜಾರಾಮೆ ನಮ್ಮ ಕೈಲಿ ಆಗಲ್ಲಪ್ಪ, ನೀವು ಏನಾರು ಮಾಡ್ಕೊಳ್ಳಿ ಅಂದ್ರೆ ರಾಜ ಮುಖಂಡು ಮನೆಗೆ ಹೋಗಿ. ನಿಮ್ಮನ್ನೇನು ಭಿಕ್ಷೆ ಪಡ್ತಾ ಇದ್ದೇವೆ ನಾವು ನಿಮ್ಮ ಹತ್ರ ಕೊಡಿ ಅಂತ? ಯಾಕೆ ಇಲ್ಲಿವರೆಗೂ ಆಗಿಲ್ಲ? ರಸ್ತೆಗಳು ಬಂಡಿದಾರಿಗಳನ್ನ ತೆರವುಗೊಳಿಸಿ ಅಂತ ಕೃಷ್ಣ ಬೈರೇಗೌಡರು ತಹಸೀಲ್ ಜವಾಬ್ದಾರಿ ಇರುತ್ತೆ, ಅವ್ರ ಹತ್ರ ಹೋಗಿ ಅಂತ ನಿಮ್ಮ ಹತ್ರ ಎಷ್ಟು ಸಲ ಬರ್ಬೇಕು ನಾವು? ದಾರಿ ಬಿಡಿಸ್ಕೊಡಿ ಅಂತ ಎಷ್ಟು ಸಲ ಬರ್ಬೇಕು ಹೇಳಿ? ಹಾಂ, ಇಲ್ಲ ದಾರಿ ಬಿಡಿಸ್ಕೊಡ್ಬೇಕಾ, ಇಲ್ಲ ನಿಮಗೆ ಆಫೀಸದಿಗೆ ಮುತ್ತಿಗೆ ಹಾಕ್ಬೇಕಾ? ಏನಾದರೂ ಹೇಳಿ ಇದನ್ನು. ನಮ್ಮ ಆಫೀಸ್ಗೆ ಮುತ್ತಿಗೆ ಹಾಕಿ ಅಂತ ಹೇಳಿ ಬೆಳಗ್ಗೆನೇ ಮುತ್ತಿಗೆ ಹಾಕ್ತೀವಿ. ಇಲ್ವಾ ನನ್ನ ಕೈಲಿ ಹಾಕಿಲ್ಲ, ನಾನು ಮನೆಗೆ ಹೋಗ್ತೀನಿ ಕಣ್ರಪ್ಪ, ನಿಮ್ಮ ಸವಾಸನೆ ಬೇಡ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡಿ. ಅದು ಎರಡಲ್ಲಿ ಒಂದು ಕೆಲಸ ಮಾಡಿ. ನೀವು ಒಳ್ಳೆ ಅಧಿಕಾರಿಗಳು, ನಮ್ಮ ಒಳ್ಳೆ ತಹಸೀಲ್ದಾರ್ ಅಂತ ಬಂದವ್ರೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರಕ್ಕೆ ಬಂದು ಶೂಗಳೆಲ್ಲ ಸಾವ್ದೋದು, ಚಪ್ಪಲಿ ಕೂಡ ಸಾವ್ದೋದು. ಇನ್ನೇನು ಸಾವಬೇಕು? ಅದನ್ನಾರು ಹೇಳಿ ಕಾಲು ಸಾವ್ದೋಗ್ಬಿಡ್ಬೇಕಾ? ಹಾಂ, ಅದು ಬರೀ ಕಾಲ ಬಂದ್ಬಿಡ್ದು ರಕ್ತ ಬರ್ತಾ ಇರ್ತದೆ, ಅವಾಗಾರು ಬಂದು ನೋಡಿ. ಹಾಂ, ನಿಮಗೇನು ಸ್ವಲ್ಪನೂ ಇದಿಲ್ವನ್ರಿ? ವಸತಿ ಬೇಕು ಅಂದ್ಬಿಟ್ಟು ನಿಮ್ಮ ಬಗ್ಗೆ ಮಾಡ್ಕೊಡ್ತೀನಿ ಅಂದ್ರೆ ಪಾಪ ಅವರು ಬೀದಿಲಿ ಮಲ್ಕ್ತಾವ್ರು. ಈಗ ಫುಟ್ಪಾತಿಗೆ ಬಂದುಬಿಟ್ರು, ಬಾಡಿಗೆ ಮನೆಯನ್ನು ಬಿಟ್ಬಿಟ್ಟು ಫುಟ್ಪಾತಿಗೆ ಬಂದು ಮಲಿಕಾಬಿಟ್ರು. ಈಗ ಹೋಗ್ಲಿ, ನಿಮಗೆ ಅರ್ಜಿ ಕೊಟ್ಟಿದ್ದೀವಲ್ಲ, ತೆರವುಗೊಳಿಸಿ. ಅದಾಗಲ್ವ ನಿಮಗೆ? ಹಾಂ, ತೆರವುಗೊಳ್ಸೋಕ್ಕಾಗಲ್ವೇನ್ರಿ? ಸರ್ಕಾರಿ ಜಾಗನ ತೆರವುಗೊಳ್ಸೋಕ್ಕಾಗಲ್ವಾ? ಹಾಂ, ಕೃಷ್ಣ ಬೈರೇಗೌಡ್ರೆ, ನೀವು ಅಲ್ಲಿ ಕೂತ್ಕೊಂಡು ಹೇಳ್ತೀರಲ್ಲ, ಹಾಂ, ಬಂದು ನೋಡ್ರಿ ಹುಣಸೂರನ್ನ ಏನಾಗೈತೆ ಜನರ ಪರಿಸ್ಥಿತಿ ಅಂತ. ಹಾಂ, ನಿಮ್ಮ ತಹಸೀಲ್ದಾರ್ಗೆ ಹೇಳಿ, ಬುದ್ಧಿವಾದ ಹೇಳಿ. ಕೃಷ್ಣ ಬೈರೇಗೌಡ್ರೆ, ನಿಮಗೆ ಕೇಳ್ತಾ ಇರೋದು ಕ್ವಶನು. ನಮ್ಮ ಹುಣಸೂರು ತಹಸೀಲ್ದಾರ್ಗೆ ಫೋನ್ ಮಾಡಿ, ಮಂಜುನಾಥ್ ಅವ್ರಿಗೆ, ಯಾಕಪ್ಪ ಇನ್ನೂ ಯಾಕೆ ಹಿಂಗೆ ಮಾಡ್ತಾಯಿದ್ದೀಯಾ ಅಂತ ಕೇಳಿ. ಇಲ್ಲ ನೀವು ಅವ್ರ ಜೊತೆ ಸಾಮ್ಯಲ ಆಗಿತ್ತು ಅಂದರೆ ನೀವು ಸುಮ್ಮನೆ ಆಗ್ಬಿಡಿ ಎತೆಗೆ. ಹಾಂ, ನಾವು ಒಪ್ಕೊಬಿಡ್ತೀವಿ, ಇಬ್ಬರು ಸಾಮ್ಯಲ ಆಗ್ಬಿಟ್ಟವ್ರೆ, ಏನೂ ಮಾಡ್ಕೊಳಕ್ಕೆ ಹಾಕಿಲ್ಲ ಅಂತಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ತೀವಿ ಅದಕ್ಕೆ. ನಿಮ್ಮನ್ನಂತೂ ಖಂಡಿತವಾಗೂ ಬಿಡಲ್ಲ ನಾವು, ಸಂಘಟನೆಯವರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದೊಂದು ಸೈಡ್ಗಿರಲಿ, ಭಾಳ ಎಚ್ಚರಿಕೆಯಾಗಿಂದ ಇರಿ ನೀವು, ಆಯಿತಾ? ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾಕೆ ದಯವಿಟ್ಟು ಅಂತ ಕೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಒಂದು ಗೌರವ ಇಟ್ಕೊಂಡು ನೀವು ತಹಸೀಲ್ದಾರ್ ಆಗಿದ್ದೀರಿ ಅಂತ ಅಂದ್ಬಿಟ್ಟು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಲ್ಲಾಂದರೆ ಬಾಯಿ ಬಂದಂಗೆ ಮಾತಾಡೋದು ನಮಗೆ ಗೊತ್ತಿರ್ತದೆ, ಆಯಿತಾ? ಹಳ್ಳಿ ಭಾಷೆ ಗೊತ್ತಲ್ಲ ನಿಮಗೆ, ಆ ಭಾಷೆನೇ ಬಳಸಬೇಕಾಯ್ತದೆ. ದಯವಿಟ್ಟು ಆ ಭಾಷೆನೇ ಬಳಸ್ಕೋಬಾರ್ದು ಅಂತಂದರೆ, ನೀವು ಏನು ಒಪ್ಕೊಂಡಿದ್ದೀರಾ, ನಾನು ಏನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀರಾ, ಅದನ್ನು ನೆರವೇರಿಸಿ, ಆಯ್ತಾ? ಆವಾಗ ನಿಮಗೊಂದು ಗೌರವ ಇರುತ್ತೆ, ನಿಮ್ಮ ಘನತೆಗೂ ಮತ್ತು ನಿಮ್ಮ ಅಧಿಕಾರಿಗಳಿಗೂ ಒಂದು ಉನ್ನತವಾದ ಒಂದು ಗೌರವ ಇರುತ್ತೆ. ನಿಮಗೂ ಕೂಡ ಗೌರವ ಬರುತ್ತೆ. ನಾವು ಮಂಜುನಾಥ್ ಅವ್ರು ಇಂಥವ್ರು ಮಾಡಿದ್ರು, ನಾವು ಕೇಳಿ ಸಾಕೋದು, ಆದರೂ ಇದೊಂದು ಮಾಡಿಕೊಟ್ಟವ್ರೆ ಅನ್ನೋದೊಂದು ಕೃತಜ್ಞತೆ ನಿಮ್ಮಲ್ಲಿ ನಾವು ನಿಮಗೆ ತೋರಿಸ್ಬೇಕಾಯ್ತೆ. ಇಲ್ವಾ? ಇಲ್ಲ, ನಾವು ಹಳ್ಳಿ ಭಾಷೆಯಲ್ಲಿ ಬಯಸ್ಕೋಬೇಕು ಅಂತಂದರೆ ನಾವು ನಿಮಗೆ ಗೊತ್ತಲ್ಲ, ಹಳ್ಳಿ ವಾತಾವರಣ, ನೀವು ಹಳ್ಳಿಯಿಂದನೇ ಬಂದವರು, ರೈತರ ಕಷ್ಟ ಸುಖ ಏನು ಅಂತ ಗೊತ್ತಿರೋರು, ಆದರೂ ಕೈ ಕಟ್ಕೊ ಕೂತ್ಕೊಂಡಿದ್ದೀರಿ ಅಂದ್ರೆ ಏನು ಕೂತ್ಕೊಂಡಿದ್ದೀರಿ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲಪ್ಪ. ಅದನ್ನಾರು ಹೇಳಿ. ಇಲ್ಲ, ನಾನು ನಂತೆ ತಗೊಬಿಟ್ಟಿದ್ದೀನಿ ಕಣಪ್ಪ, ನನ್ನ ಕೈಲಿ ಮಾಡ್ಕೊಳಕ್ಕಾಗಿಲ್ಲ ಅಂತ ಅದನ್ನಾರು ಬಾಯ್ಬಿಟ್ಟು ಹೇಳಿ. ಅದೂ ಹೇಳೋಕ್ಕಾಗಲ್ಲ ನಿಮಗೆ, ಆಯಿತಾ? ನೀವು ಇನ್ನು ಮುಂದೆ ಏನು ಹುಣಸೂರಿನಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಜಾಗನ, 96, 95, 99, 96ರಲ್ಲಿ ಏನು ಒತ್ತುವರಿ ಇದೆ ಜಾಗ, ಸರ್ಕಾರಿ ಜಾಗ ಏನಿದೆ ಅದನ್ನು ಮುತ್ಕೋಲು ಹಾಕೊಳ್ಳಿ, ಆಯಿತಾ? ಈಗ ಎಷ್ಟು 25 ವರ್ಷ ಆಯಿತು, 11 ವರ್ಷ ಆಯಿತು, 25 ಬಾರಿ ಚಿಕ್ಕುಣಸೂರು ಸರ್ವೆನ ಮಾಡ್ತಾನೇ ಇದ್ದೀರಾ, ಆಯಿತಾ? ಇವತ್ತುವರೆಗೂ ಲೆಟ್ರ್ ಬಂದಿದೆ, ಮುಚ್ಚಿಟ್ಕೊಂಡು ಕೂತ್ಕೊಬಿಟ್ಟಿದ್ದೀರಾ. ಅದು ನಿಮ್ಮ ಕೈಲಿ ಬಿಡ್ಸೋಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಯಾಕೆ ಮುಚ್ಚಿಟ್ಕೊಂಡು ಕೂತಿದ್ದೀರೋ ಗೊತ್ತಿಲ್ಲ ನಿಮಗೆ. ಸರಿ ಬಂದರೆ ಮಾತ್ರ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ. ಇಲ್ಲ ರಾಜು ಅವರು ಒತ್ತುವರಿ ಮಾಡ್ಕೊಂಡವ್ರು ಅಂತಲೇ ಹೇಳಿ, ಇಲ್ಲ ದೂರದಾರ ಒತ್ತುವರಿ ಮಾಡ್ಕೊಂಡವನಂತ ಹೇಳಿ. ಇಬ್ಬರಲ್ಲಿ ಯಾವುದಾರ ಆಗಲಿ, ರಾಜು ಮಾಡ್ಕೊಂಡಿರೋರು ಆಗ್ಬೋದು, ಇಲ್ಲ ಇವನು ದಾರ ಈಗ ಏನು ದೂರದಾರ ಇದ್ದಾನೆ ಅವನಾಗಿರ್ಬೋದು, ಬಿಡಿಸ್ಬೇಕು. ನೀವು ಬಿಡಿಸ್ಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಆ ಜಾಗದಿಂದ ಯಾವುದೇ ಕಾರಣಕ್ಕೂ ಹೋಗಕ್ಕೆ ಬಿಡಲ್ಲ. ಇದು ಖಂಡಿತವಾಗಿ ಹೇಳ್ತಾ ಇದ್ದೀವಿ, ಸಂಘಟನೆ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಆ ಜಾಗದಿಂದ ಅಲಗಾಡಕ್ಕೆ ಬಿಡಲ್ಲ. ನೀವು ಈ ಸರಿ ಬಂದರೆ ಯಾವುದೇ ಒಂದು ತೀರ್ಮಾನ ಆಗಬೇಕು, ತೀರ್ಮಾನ ಆಗಂಟು ಬಿಡಲ್ಲ, ಆಯಿತಾ? ಈಗ ಏನು ರಾಜು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಲ್ವಾ, ನಿಮ್ಗೆ ಯಾಕೆ ರಾಜು ಅವ್ರು ಕಂಡ್ರೆ ಭಯನಾ ನಿಮಗೆ ಬಿಡ್ಸೋಕ್ಕೆ? ಅವ್ರ ಕೈಲಿ ಒತ್ತುವರಿ ಆಗಿದ್ರೆ ಏನ್ರಿ ತಹಸೀಲ್ದಾರ್ ಅವರೇ, ಭಯನೇನ್ರಿ? ಎಡಿಎಲ್ಆರವ್ರೆ, ಯಾಕ್ರಿ ಸುಮ್ಮನೆ ಇದು ತಾರತಮ್ಯ ಓಡ್ತೀರಾ? ಬಂದಾಗೆಲ್ಲ ಒಂದು ಉಟ್ಕೊಂಡು ಬಂದು ಬಿಡಿಸ್ರಿ, ನಿಮ್ಮ ಕೈಲಿ ಆಗಲ್ವೇನ್ರಿ? ಭಯನಾ? ಇಲ್ಲ ದೂರದಾರ ಅವನಲ್ಲ, ಅವನು ಒತ್ತುವರಿ ಮಾಡ್ಕೊಂಡವನು, ಅವನು ಬಿಡಿಸಿ ತೆರವು ಮಾಡಿ. ನಾವು ಇದನ್ನು ರಾಜು ಅವರು ಮಾಡ್ಕೊಂಡವರು ಪರವಾಗೂ ಮಾಡ್ತಾಯಿಲ್ಲ.
ಇಲ್ಲ ಒತ್ತು ದೂರದಾರ ಅವನಲ್ಲ ಅವನ ಪರವಾಗೂ ಮಾತಾಡ್ತಾ ಇಲ್ಲ. ನಮಗೆ ಬೇಕಾಗಿರೋದು ಸರ್ಕಾರಿ ಜಾಗ ಒತ್ತುವರಿನ ತೆರವುಗೊಳಿಸ್ಬೇಕಷ್ಟೇ. ರಾಜವ್ರು ಮಾಡ್ಕೊಂಡಿರ ಬಿಡಿಸಿ, ಇಲ್ಲ ಸುರೇಶ್ ಒತ್ತುದಾರ ಇದ್ದಾನಲ್ಲ ಅವ್ರು ಮಾಡ್ಕೊಂಡಿದ್ರು ಬಿಡಿಸಿ. ನೀವು ಯಾವುದು ತೀರ್ಮಾನ ಕೊಡೋಗಂಟ ನಿಮ್ಮನ್ನಂತೂ ಆ ಜಾಗದಿಂದ ತಲೆ ಕೊಡಲ್ಲ. ಇದು ಕಡಖಂಡಿತವಾಗಿ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಎಚ್ಚರಿಕೆ ಅಷ್ಟೇ.